Hi, hello, namaste, welcome back to Start Smart by Maitri Academy YouTube ಚಾನಲ್. ನಾನು ಇವತ್ತು ರೀಸನಿಂಗ್ ಅಲ್ಲಿ ಬರೋ ಒಂದು ಇಂಪಾರ್ಟೆಂಟ್ ಟಾಪಿಕ್ ನಂಬರ್ ಸೀರೀಸನ್ನು ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಪಾರ್ಟ್ 1 ವಿಡಿಯೋ ಇದು. ಸೊ ನಂಬರ್ ಸೀರೀಸಲ್ಲಿ ಯಾವ ರೀತಿ ಕ್ವೆಶನ್ಸನ್ನು ಕೇಳ್ತಾರೆ, ಸೊ ನಾವು ಯಾವ ಟೆಕ್ನಿಕ್ಸನ್ನು ಯೂಸ್ ಮಾಡಿ ಆ ಕ್ವೆಶನ್ಸ್ಗೆ ಆನ್ಸರನ್ನು ಐಡೆಂಟಿಫೈ ಮಾಡಬೇಕು, ಅದೆಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ನೀವಿನ್ನೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈಗ 1 by 1 ನೋಡ್ತಾ ಹೋಗೋಣ. ನಂಬರ್ ಸೀರೀಸ್ ಹೇಗಿರುತ್ತೆ, ಯಾವ ಪ್ಯಾಟ್ರನಲ್ಲಿ ಇರುತ್ತೆ, ಯಾವ ಥರ ನಾವು ಅದನ್ನು ಥಿಂಕ್ ಮಾಡಿ ಹೇಗೆ ಆನ್ಸರನ್ನು ಐಡೆಂಟಿಫೈ ಮಾಡೋದು ಅನ್ನೋದನ್ನು. ಓಕೆ, ಫಸ್ಟು ನಂಬರ್ ಸೀರೀಸಲ್ಲಿ ಯಾವ ರೀತಿ ಪ್ಯಾಟ್ರನಲ್ಲಿ ಕ್ವೆಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ನೋಡೋಣ. ಈಗ ಜಸ್ಟ್ ಆಗಿ ಒಂದೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಲ್ಲಿ ಇನ್ಕ್ರೀಸಿಂಗ್ ಸೀರೀಸಲ್ಲಿ ಇರುತ್ತೆ, ಡಿಕ್ರೀಸಿಂಗ್ ಸೀರೀಸಲ್ಲಿ ಇರುತ್ತೆ, ಸ್ಕ್ವೇರ್ ಮೋಡಲ್ಲಿ ಇರುತ್ತೆ. ಸೊ ಈಗ ನಮಗೆ ಮೊದಲು ಗೊತ್ತಾಗಬೇಕಾಗಿರೋದು ಈವನ್ ನಂಬರ್ಸ್ ಅಂದರೆ ಏನು, ಆಡ್ ನಂಬರ್ಸ್ ಅಂದರೆ ಏನು, ಪ್ರೈಮ್ ನಂಬರ್ಸ್ ಅಂದರೆ ಏನು. ಈವನ್ ನಂಬರ್ಸ್ ನಾವು ಆಲ್ರೆಡಿ ಪ್ರೈಮರಿ ಅಥವಾ ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ಈವನ್ ನಂಬರ್ಸ್ ಎಲ್ಲನೂ ನೋಡಿರ್ತೀವಿ. ಸೊ ಈವನ್ ನಂಬರ್ಸ್ ನಮಗೆಲ್ಲ ಗೊತ್ತೇ ಇದೆ. ಏನು ಬರುತ್ತೆ ಈವನ್ ನಂಬರ್ಸು? 2, 4, 6, 8, 10 ಈ ಥರ ಬರುತ್ತೆ. ಸೊ 2 ಇಂದ ಎಲ್ಲ ಯಾವ್ಯಾವ ನಂಬರ್ಸು ಡಿವೈಡ್ ಆಗುತ್ತೆ, ಆ ಎಲ್ಲ ನಂಬರ್ಸನ್ನ ನಾವೇನಂತ ಕರಿತೀವಿ? ಈವನ್ ನಂಬರ್ಸ್ ಅಂತ ಕರಿತೀವಿ. ಹಾಗೆ ಆಡ್ ನಂಬರ್ಸನ್ನು ನೋಡೋಣ. ಈಗ ಆಡ್ ನಂಬರ್ಸನ್ನು ನೋಡಿದ್ರೆ 3, 5, ಅದಾದ ನೆಕ್ಸ್ಟು ಏನು ಬರುತ್ತೆ? 7, 9, 11, 13. ಸೊ ಇದೆಲ್ಲ ಏನಾಗುತ್ತೆ ಎಕ್ಸೆಟ್ರಾ, ಇದೆಲ್ಲನೂ ನಾವು ಆಡ್ ನಂಬರ್ಸ್ ಅಂತ ಕರಿತೀವಿ. ನೀವು ನೀಟಾಗಿ ನೆನ್ಪಿಟ್ಕೋಬೇಕಂದ್ರೆ 2 ಈವನ್ ಆದರೆ 3 ಆಡ್ ನಂಬರ್, 4 ಈವನ್ ಆದರೆ 5 ಆಡ್ ನಂಬರ್, 6 ಈವನ್ ಆದರೆ 7. 1 by 1 ಬಿಟ್ಟು ಹೋಗುತ್ತಲ್ಲ, ಅದನ್ನು ಈವನ್ ಮತ್ತು ಆಡ್ ನಂಬರ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಪ್ರೈಮ್ ನಂಬರ್ ಅಂದರೆ ಏನು? ನೀವು ಕೇಳಿರ್ತೀರ. ಪ್ರೈಮ್ ನಂಬರ್ಸ್ ಅಂತ ನಾವು ಯೂಸ್ ಮಾಡ್ತೀವಿ. ಹಾಗಾದರೆ ಪ್ರೈಮ್ ನಂಬರ್ಸ್ ಅಂದರೆ ಏನು? ಪ್ರೈಮ್ ನಂಬರ್ಸ್ ಅಂದರೆ ಈಗ 1 ನಂಬರು ಅದೇ ನಂಬರಿಂದ ಮತ್ತೆ 1 ಇಂದ ಮಾತ್ರ ಡಿವೈಡ್ ಆಗುತ್ತೆ, ಇನ್ನು ಯಾವುದೇ ಬೇರೆ ನಂಬರಿಂದ ಡಿವೈಡ್ ಆಗಲ್ಲ. ಓಕೆ, ಹಾಗಾದ್ರೆ ಹೇಗಿರುತ್ತೆ ಪ್ರೈಮ್ ನಂಬರ್ಸು ನೋಡೋಣ. ಈಗ ಫಾರ್ ಎಕ್ಸಾಂಪಲ್, ಈಗ 2 ಪ್ರೈಮ್ ನಂಬರ್. ಓಕೆ, 2 ಕೂಡ ಪ್ರೈಮ್ ನಂಬರ್. 2 ಅನ್ನೋದು ಯಾವ್ಯಾವುದರಿಂದ ಡಿವೈಡ್ ಮಾಡ್ಬೋದು? ನಾವು ಯಾವ್ಯಾವುದರಿಂದ ಡಿವೈಡ್ ಮಾಡ್ಬೋದು? 1 ಇಂದ ಮಾಡ್ಬೋದು, 1 2s, 2 2s ಇಂದನೂ ಡಿವೈಡ್ ಮಾಡ್ಬೋದು. 1 ಮತ್ತೆ 2 ಮಾತ್ರ ಬರುತ್ತೆ, ಇನ್ನು ಯಾವುದೇ ಬೇರೆ ನಂಬರಿಂದ ಈ 2 ಅನ್ನೋ ನಂಬರು ಡಿವೈಡ್ ಆಗಲ್ಲ. ಸೊ ಈ 2ನ ನಾವೇನಂತ ಕರಿತೀವಿ? ಪ್ರೈಮ್ ನಂಬರ್ ಅಂತ ಕರಿತೀವಿ. ಆಸ್ ಇಟ್ ಇಸ್. ಈಗ 4 ತಗೊಳ್ಳೋಣ. ಈಗ 4 ಯಾವ್ಯಾವ ನಂಬರಿಂದ ಡಿವೈಡ್ ಮಾಡ್ಬೋದು? 1 ಇಂದ ಮಾಡ್ಬೋದು, 2 ಇಂದ ಮಾಡ್ಬೋದು, 4 ಇಂದ ಕೂಡ ಮಾಡ್ಬೋದು. 2 ನಂಬರ್ಗಿಂತ ಜಾಸ್ತಿ ನಂಬರ್ಸ್ ಇಂದ ಡಿವೈಡ್ ಮಾಡಿದ್ರೆ ಅದನ್ನ ಪ್ರೈಮ್ ನಂಬರ್ ಅಂತ ಹೇಳೋದಕ್ಕಾಗಲ್ಲ. ಓನ್ಲಿ ಅದೇ ನಂಬರಿಂದ ಅದನ್ನ ಡಿವೈಡ್ ಆಗಬೇಕು, ಮತ್ತೆ 1 ಅನ್ನೋ 1 ನಂಬರಿಂದ ಡಿವೈಡ್ ಆಗಬೇಕು. ಇನ್ನು ಬೇರೆ ಯಾವುದೇ ನಂಬರಿಂದ ನಂಬರ್ ಡಿವೈಡ್ ಆಗಬಾರ್ದು. ಸೊ ಈ 4 ಅನ್ನೋದು 2 ಇಂದನೂ ಡಿವೈಡ್ ಆಗ್ತಿದೆ, 4 ಇಂದನೂ ಆಗುತ್ತೆ, 1 ಇಂದನೂ ಆಗುತ್ತೆ. ಸೊ ಈ 4ನ ನಾವು ಪ್ರೈಮ್ ನಂಬರ್ ಅಂತ ಕರೆಯೋದಕ್ಕಾಗಲ್ಲ. ನೆಕ್ಸ್ಟ್ 5 ಅನ್ನ ಕನ್ಸಿಡರ್ ಮಾಡೋಣ. 5 ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 1 ಇಂದ ಡಿವೈಡ್ ಆಗುತ್ತೆ, 2 ಇಂದ ಆಗುತ್ತಾ, 3 ಇಂದ ಆಗುತ್ತಾ, 4 ಇಂದ ಆಗುತ್ತಾ? ಆಗಲ್ಲ. ಸೊ ನೆಕ್ಸ್ಟ್ ಯಾವ್ದ್ರಿಂದ ಆಗುತ್ತೆ? 5 ಇಂದ ಆಗುತ್ತೆ, 1 ಇಂದ ಆಗುತ್ತೆ, ಮತ್ತೆ ಅದೇ ನಂಬರ್ ಇಂದ ಡಿವೈಡ್ ಆಗುತ್ತೆ. ಆ ನಂಬರನ್ನ ಏನಂತ ಕರಿತೀವಿ? ಇದನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿಬಹುದು. ಹಾಗಾದ್ರೆ ಯಾವ್ಯಾವುದನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ? ಸೊ 2 ಪ್ರೈಮ್ ನಂಬರ್, 3 ಪ್ರೈಮ್ ನಂಬರ್, ನೆಕ್ಸ್ಟ್ 5, ನೆಕ್ಸ್ಟ್ 7 ಆಗುತ್ತೆ. ನೀವು ನೆಕ್ಸ್ಟ್ 9 ಅನ್ನ ಕನ್ಸಿಡರ್ ಮಾಡೋದಕ್ಕಾಗಲ್ಲ. 9 ಯಾವ್ಯಾವುದರಿಂದ ಡಿವೈಡ್ ಆಗುತ್ತೆ? 1 ಇಂದ ಆಗುತ್ತೆ, 3 ಇಂದ ಆಗುತ್ತೆ, ನೆಕ್ಸ್ಟ್ 9 ಇಂದ ಆಗುತ್ತೆ. ಸೊ ಇಲ್ಲಿ 3 ನಂಬರ್ಸ್ ಬಂತು. 9 ಇಸ್ ನಾಟ್ ಅ ಪ್ರೈಮ್ ನಂಬರ್, ಪ್ರೈಮ್ ನಂಬರ್ ಆಗಲ್ಲ. ಸೊ 9 ಆಗಲ್ಲ. ನೆಕ್ಸ್ಟ್ ನಂಬರ್ ಏನು? 11, ನೆಕ್ಸ್ಟ್ 13. 13 ಯಾವ್ದಾದ್ರು ನಂಬರ್ ಇಂದ ಡಿವೈಡ್ ಆಗುತ್ತಾ? 1 ಮತ್ತೆ 13 ಬಿಟ್ಟು ಇನ್ನು ಯಾವುದೇ ನಂಬರ್ ಇಂದ ಅದು ಡಿವೈಡ್ ಆಗಲ್ಲ. 14 ಆಗುತ್ತೆ, 15 ಆಗುತ್ತೆ, 16 ಆಗುತ್ತೆ, 17 ಆಗುತ್ತಾ? ಆಗಲ್ಲ. 17 ಕೂಡ ಪ್ರೈಮ್ ನಂಬರ್. 18 ಡಿವೈಡ್ ಆಗುತ್ತೆ, 19 ಆಗಲ್ಲ. ಸೊ 20 ಆಗುತ್ತೆ, 21 ಆಗುತ್ತೆ. ಸೊ ಇದೆಲ್ಲ ಆಗುತ್ತೆ. ಈ ತರ ನಂಬರ್ಸ್ನ ಏನಂತ ಕರಿತೀವಿ ನಾವು? ಈ ನಂಬರ್ಗಳನ್ನೆಲ್ಲ ನಾವೇನಂತ ಕರಿತೀವಿ? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಇದು ಕೂಡ ನೆನ್ಪಿಟ್ಕೊಳ್ಳಿ. ಬಿಕಾಸ್ ನಾವು ಸೀರೀಸ್ ಅಲ್ಲಿ ನಂಬರ್ ಸೀರೀಸ್ ಅಲ್ಲಿ ಕ್ವೆಶನ್ ಅನ್ನ ಸಾಲ್ವ್ ಮಾಡುವಾಗ ತುಂಬಾ ಟೈಮು ಪ್ರೈಮ್ ನಂಬರ್ಸ್ ನ ಯೂಸ್ ಮಾಡ್ತೀವಿ, ಆ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರನೇ ನಾನು ಫಸ್ಟ್ ಪ್ರೈಮ್ ನಂಬರ್ ಅನ್ನೋ ಕಾನ್ಸೆಪ್ಟ್ ಅನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈವನ್ ನಂಬರ್ ಗೊತ್ತಾಗಿದೆ, ಆಡ್ ನಂಬರ್ ಗೊತ್ತಾಗಿದೆ, ಪ್ರೈಮ್ ನಂಬರ್ ಗೊತ್ತಾಗಿದೆ. ಇಷ್ಟೆಲ್ಲ ಗೊತ್ತಾಗಿದೆ ಅಲ್ವಾ? ನೆಕ್ಸ್ಟ್ ಈ
ಏನ್ ನಾವು ನಂಬರ್ ಸೀರೀಸ್ ಕ್ವೆಶನ್ ಅನ್ನ ಸಾಲ್ವ್ ಮಾಡ್ತೀವಿ, ಅಲ್ಲಿ ಸಮ್ ಸೀರೀಸ್ ಆಫ್ ಕ್ವೆಶನ್ಸ್ ಅನ್ನ ಕೊಟ್ಟಿರ್ತಾರೆ. ಅದನ್ನ ನಾವು ಅಲ್ಲಿ ಕ್ವೆಶನ್ ಮಾರ್ಕ್ ಕೊಟ್ಟಿರ್ತಾರೆ. ಆ ಕ್ವೆಶನ್ ಮಾರ್ಕ್ ಅಲ್ಲಿ ಏನ್ ಆನ್ಸರ್ ಬರಬೇಕು ಅಂತ ನಾವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಸೊ ನಾನಿಲ್ಲಿ ಸಮ್ ನಂಬರ್ಸ್ ಅನ್ನ ಇಲ್ಲಿ ಕನ್ಸಿಡರ್ ಮಾಡ್ತಿದ್ದೀನಿ. ನೋಡಿ, ಫಸ್ಟ್ ಒನ್ ಅನ್ನ ಏನಂತ ಕನ್ಸಿಡರ್ ಮಾಡ್ತೀನಿ ಈಗ, 2, 4, 6, 8. ಈಗ ಇಲ್ಲಿ ಕ್ವೆಶನ್ ಮಾರ್ಕ್ ಇದೆ. ಹಾಗಾದ್ರೆ ಈ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ನಮ್ಗೆ ಯಾವ ಆನ್ಸರ್ ಬರುತ್ತೆ ಅಂತ ಕೇಳ್ತಾರೆ. 4 ಆಪ್ಷನ್ ಕೊಟ್ಟಿರ್ತಾರೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ಸೊ ಈಗ ನೀವು ಇದನ್ನ ಅಬ್ಸರ್ವ್ ಮಾಡಿ, ನಾವು ನಂಬರ್ ಸೀರೀಸ್ ಅಲ್ಲಿ ಕ್ವೆಶನ್ ಅನ್ನ ಸಾಲ್ವ್ ಮಾಡುವಾಗ ಅದು ಆಡ್ ಮಾಡುವಾಗ ಆನ್ಸರ್ ಬರುತ್ತಾ ಅಂತ ನೋಡ್ತೀವಿ. ಅಡಿಷನ್ ಮಾಡುವಾಗ ಬರುತ್ತಾ, ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಅದು ಸೀರೀಸ್ ಅಲ್ಲಿ ಬರುತ್ತಾ, ಅಥವಾ ಡಿವಿಷನ್ ಮಾಡಿದ್ರೆ ಬರುತ್ತಾ. ಅಂದ್ರೆ ಈಗ ನಾನು ಫಸ್ಟ್ ಆಡ್ ಮಾಡಿ ನೋಡೋದು. ಈಗ 2 ಇದೆ, 2 + 2 ಮಾಡಿದ್ರೆ, ಈಗ ಇಲ್ಲಿಂದ ಇಲ್ಲಿಗೆ +2 ಮಾಡಿದ್ರೆ ನನಗೇನ್ ಬರುತ್ತೆ, 4 ಬರುತ್ತೆ. ಎಗೇನ್ ಇಲ್ಲಿಂದ ಇಲ್ಲಿಗೆ ಎಗೇನ್ ಮತ್ತೆ +2 ಮಾಡಿದ್ರೆ 4 ಬರುತ್ತೆ. 6 + 2 ಮಾಡಿದ್ರೆ 8 ಬರುತ್ತೆ. ಇಲ್ಲಿ ನೋಡಿ, 2 + 2 + 2 + 2, ಈ 3 +2ಗಳು ಕಾಮನ್ ಆಗಿ ಬರ್ತಾ ಇದೆ ಅಲ್ವಾ, ಕಾಮನ್ ಆಗಿ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾನು ಇದೇ ಕ್ವೆಶನ್ಗೆ ಇನ್ನೊಂದು ನಂಬರ್ಸ್ ನ ತಗೊಳ್ತೀನಿ. ಈಗ 2, 4, 7, 6, 8 ಈಗ ಏನು ಅಂತ ಕೇಳ್ಬೋದ್ರೆ, ನೀವೀಗ ಇದನ್ನ ನೋಡಿ, ಇಲ್ಲಿಂದ ಇಲ್ಲಿಗೆ +2 ಮಾಡಿದ್ರೆ 4 ಬರುತ್ತೆ. ಬಟ್ ಇಲ್ಲಿಂದ ಇಲ್ಲಿಗೆ ನಾವು +2 ಮಾಡೋದಕ್ಕಾಗತ್ತಾ, ಇಲ್ಲ. 4 + 3 ಮಾಡ್ಬೇಕು. ಇಲ್ಲಿಂದ ಇಲ್ಲಿಗೆ -1, ಇಲ್ಲಿಂದ ಇಲ್ಲಿಗೆ +2. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿರೋ ನಂಬರ್ಸ್ ಕಾಮನ್ ಇಲ್ಲ, ಇಸ್ ನಾಟ್ ಕಾಮನ್ ಆಗಿ ನಿಮ್ಗೆ ಡಿಫ್ರೆನ್ಸ್ ಬರಲ್ಲ ಅಲ್ವಾ, ಡಿಫ್ರೆನ್ಸ್ ಬರ್ತಾ ಇಲ್ಲ ಕಾಮನ್ ಆಗಿ. ಸೊ ಯಾವಾಗ ಇದು ಕಾಮನ್ ಆಗಿದೆ, ಈ ನಂಬರ್ಸ್ ಕೊಟ್ಟಿರೋದು, ಇದನ್ನ ನಾವು ಇನ್ಕ್ರೀಸಿಂಗ್ ಸೀರೀಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಇನ್ಕ್ರೀಸಿಂಗ್ ಸೀರೀಸ್ ಅಂತ ಕರಿತೀವಿ. ಓಕೆ, ಇನ್ಕ್ರೀಸಿಂಗ್ ಸೀರೀಸ್. ಸೊ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ +2 + 2 + 2 ಕಾಮನ್ ಆಗಿದೆ ಅಂದ್ರೆ ನೆಕ್ಸ್ಟ್ ನಂಬರ್ ಕೂಡ ಏನಾಗಬೇಕು, +2 ಆಡ್ ಆಗಬೇಕು. 8 + 2 ನ ಆಡ್ ಮಾಡಿದ್ರೆ ಈ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ನಮ್ಗೆ ಏನ್ ಆನ್ಸರ್ ಬರಬೇಕು, 10 ಬರಬೇಕು. 10 ಇಸ್ ದ ರೈಟ್ ಆನ್ಸರ್. ಈ ತರ ಕ್ವೆಶನ್ಸ್ ಅನ್ನ ಕೊಟ್ಟಿರ್ತಾರೆ. ನಾವು ಯಾವುದು ಅಲ್ಲಿ +2 ಆಡ್ ಮಾಡ್ಬೇಕಾ, +3 ಮಾಡ್ಬೇಕಾ, ಇಲ್ಲ -2 ಮಾಡ್ಬೇಕಾ, ಅದನ್ನ ನೋಡ್ತಾ ನಾವು ಆನ್ಸರ್ ಅನ್ನ ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಸಪೋಸ್ ಇಲ್ಲೇ ನಾನು ಇನ್ನೊಂದು ಕ್ವೆಶನ್ ಅನ್ನ ತಗೊಳ್ತೀನಿ, ನೀವಿಲ್ಲೇ ಅಬ್ಸರ್ವ್ ಮಾಡಿ. ಇಲ್ಲಿ ಸೆಕೆಂಡ್ ಕ್ವೆಶನ್ ಅನ್ನ ತಗೊಳ್ತೀನಿ. ಈಗ ಇಲ್ಲಿ ಫಸ್ಟ್ ನಾನು 16 ತಗೊಳ್ತೀನಿ, ಆಯ್ತಾ. 16 ಅದಾದ್ಮೇಲೆ 12 ತಗೊಳ್ಳೋಣ. 12 ಆದ್ಮೇಲೆ ನೆಕ್ಸ್ಟ್ ಏನ್ ತಗೊಳ್ಳೋಣ, 8 ತಗೊಳ್ಳೋಣ. ಇಲ್ಲಿ ಕ್ವೆಶನ್ ಮಾರ್ಕ್ ಅನ್ನ ತಗೊಳ್ಳೋಣ. ಓಕೆ, ಈಗ ಅಗೈನ್ ನೀವಿಲ್ಲಿ ನೋಡಿ 16 ಮತ್ತೆ 12ಗೆ ಇರುವಂತ ಡಿಫ್ರೆನ್ಸ್, ಇದೆರಡು ಡಿಫ್ರೆನ್ಸ್ ಅನ್ನ ತಗೊಳ್ಳಿ. ಐ ಆಮ್ ಕನ್ಸಿಡರ್ ಹಿಯರ್ ಡಿಫ್ರೆನ್ಸ್ ಅಂದ್ರೆ ಕಳೀರಿ, 16ರಿಂದ 12ನ್ನ ಕಳೀರಿ, ಎಷ್ಟು ಬರುತ್ತೆ ಇಲ್ಲಿ, ಇದೆರಡಕ್ಕೂ ಡಿಫ್ರೆನ್ಸ್ -4 ಬರುತ್ತೆ. 4 ಡಿಫ್ರೆನ್ಸ್ ಇದೆ. ಇಲ್ಲಿಂದ ಇಲ್ಲಿಗೆ ಮೈನಸ್ ಮಾಡಿದ್ರೆ -4 ಬರುತ್ತೆ. ಸೊ ಅಗೇನ್ ನೆಕ್ಸ್ಟ್ ನಂಬರ್ ಬೇಕಂದ್ರೆ ನಾನು 8ರಿಂದ ಮತ್ತೆ -4ನ ಮಾಡ್ಬೇಕು. 8ರಲ್ಲಿ 4ನ್ನ ಕಳೆದ್ರೆ ನೆಕ್ಸ್ಟ್ ನಂಬರ್ ಏನ್ ಬರುತ್ತೆ, 4 ಬರುತ್ತೆ. ಸೊ ಈ ತರದನ್ನ ನಾನು ಡಿಕ್ರೀಸಿಂಗ್ ಸೀರೀಸ್ ಅಂತ ಕರಿತೀವಿ, ಡಿಕ್ರೀಸಿಂಗ್ ಸೀರೀಸ್. ಸೊ ಅದು ಸಬ್ಸ್ಟ್ರಾಕ್ಟ್ ಆಗಿ ಕೂಡ ನಾವು ಆನ್ಸರ್ ಅನ್ನ ಸಮ್ ಕ್ವೆಶನ್ಸ್ಗೆ ಐಡೆಂಟಿಫೈ ಮಾಡಬಹುದು. ಸೊ ಇದು ಕೂಡ ಬರುತ್ತೆ. ಸಪೋಸ್ ಇಲ್ಲಿ ಇನ್ನೊಂದು ತಗೊಳ್ತೀನಿ, ನಾನು ಇದೇ ಶೀಟ್ ಅಲ್ಲಿ ನಿಮ್ಗೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಕ್ವೆಶನ್ ಅನ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ 25 ಇದೆ ಫಸ್ಟ್ ನಂಬರ್, ಸೆಕೆಂಡ್ ನಂಬರ್ 36 ಇದೆ, ನೆಕ್ಸ್ಟ್ ನಂಬರ್ 49 ಇದೆ, ನೆಕ್ಸ್ಟ್ ನಂಬರ್ 64 ಇದೆ. ಹಾಗಾದ್ರೆ ನೆಕ್ಸ್ಟ್ ಬರುವಂತ ನಂಬರ್ ಏನು ಅಂತ ಕೇಳಿದ್ದಾರೆ. ಕ್ವೆಶನ್ ಮಾರ್ಕ್ ಅಲ್ಲಿ ಏನ್ ಬರುತ್ತೆ ಅಂತ ನಾವಿಲ್ಲಿ ಐಡೆಂಟಿಫೈ ಮಾಡ್ಬೇಕು. ನೀವು ನಂಬರ್ ಗಳನ್ನ ಅಬ್ಸರ್ವ್ ಮಾಡಿ ಯಾವ ರೀತಿ ಇದೆ ಅದು ಅಂತ ನೋಡ್ಬೇಕು. ಸಪೋಸ್ ನಾನಿಲ್ಲಿ ಡಿಫ್ರೆನ್ಸ್ ಅನ್ನ ತಗೊಳ್ತೀನಿ ಅಂತ ಅನ್ಕೊಳ್ಳಿ. ಓಕೆ, ಫಸ್ಟ್ ಈ ನಂಬರ್ಸ್ ಗಳಿಗೆ ಡಿಫ್ರೆನ್ಸ್ ಅನ್ನ ನೋಡ್ತಾ ಹೋಗೋಣ. ಡಿಫ್ರೆನ್ಸ್ ಏನಾದ್ರೂ ಬರುತ್ತಾ ಅದನ್ನ ನೋಡ್ಬೇಕು. 25 - 36 ಅದೆರಡಕ್ಕೂ ಡಿಫ್ರೆನ್ಸ್ ಅನ್ನ ನೋಡಿದ್ರೆ ನಿಮ್ಗೆ ಏನ್ ಆನ್ಸರ್ ಬರುತ್ತೆ, 36 - 25 ಮಾಡಿದ್ರೆ 11 ಬರುತ್ತಲ್ವಾ. ಇದೆರಡರದ್ದು ಡಿಫ್ರೆನ್ಸ್ ಏನ್ ಬರುತ್ತೆ, 11 ಬರುತ್ತೆ. ನೆಕ್ಸ್ಟ್ ಅದೇ ತರ 49 ಇದೆ, 49 - 36 ಮಾಡಿದ್ರೆ ಏನ್ ಬರುತ್ತೆ ಡಿಫ್ರೆನ್ಸ್, 13 ಬರುತ್ತೆ. ನೆಕ್ಸ್ಟ್ ಸೇಮ್ 13 ಆದ್ಮೇಲೆ 64 - 49 ಮಾಡೋಣ, ಆಗ ನೆಕ್ಸ್ಟ್ ನಂಬರ್ ಏನ್ ಬರ್ತಾ ಇದೆ, 15 ಬರುತ್ತೆ. ಇಲ್ಲೇನಾದ್ರೂ ಡಿಫ್ರೆನ್ಸ್ ಸೇಮ್ ಇದೆಯಾ, ಕಾಮನ್ ಇದೆಯಾ, ಇದು ಕಾಮನ್ ಇಲ್ಲ. ಏನಿದು ಕಾಮನ್ ಇಲ್ಲ. ನಿಮ್ಗೆ 11 ಇದೆ, ಇಲ್ಲಿ 13 ಇದೆ, ಇಲ್ಲಿ 15 ಇದೆ. ಸೊ ಇದು
ಕಾಮನ್ ಬರ್ತಾ ಇಲ್ಲ. ಸೊ ಹಾಗಾದ್ರೆ ಈ ನಂಬರನ್ನು ನೀವು ಅಬ್ಸರ್ವ್ ಮಾಡಿದಾಗ 25 ನಾವು ಏನಂತ ಬರಿಬೋದು, 5 ಸ್ಕ್ವೇರ್ ಅಂತ ಬರಿಬೋದಾ? 5 ಸ್ಕ್ವೇರ್. 36 ನೋಡಿದ ತಕ್ಷಣ ಏನ್ ಗೊತ್ತಾಗುತ್ತೆ ನಮ್ಗೆ? ಅದು 6 ಸ್ಕ್ವೇರ್. 49 ನೋಡಿದ ತಕ್ಷಣ ಏನ್ ಗೊತ್ತಾಗುತ್ತೆ? 7 ಸ್ಕ್ವೇರ್. 64 ನೋಡಿದ್ರೆ 8 ಸ್ಕ್ವೇರ್ ಅಲ್ವಾ? 5 ಸ್ಕ್ವೇರ್, 6 ಸ್ಕ್ವೇರ್, 7 ಸ್ಕ್ವೇರ್, 8 ಸ್ಕ್ವೇರ್. ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ ಹಾಗಾದ್ರೆ? 9 ಸ್ಕ್ವೇರ್ ಆಗಿರುತ್ತೆ. 9 ಸ್ಕ್ವೇರ್ದು ವ್ಯಾಲ್ಯೂ ಏನ್ ಬರುತ್ತೆ? 9 ಸ್ಕ್ವೇರ್ ವ್ಯಾಲ್ಯೂ ಏನ್ ಬರುತ್ತೆ? 81 ಬರುತ್ತೆ. 81 ಇಸ್ ದ ರೈಟ್ ಆನ್ಸರ್. ಸೊ ನಾವು ಪ್ರತಿ ಒಂದ್ಸಲ ಈಗ ನಂಬರ್ ಸೀರೀಸ್ ಅಲ್ಲಿ ನೀವು ಕಾನ್ಸೆಪ್ಟ್ ನ ತಿಳ್ಕೊಂಡು ಕ್ವೆಶನ್ಸ್ ನ ಸಾಲ್ವ್ ಮಾಡೋದಕ್ಕಾಗಲ್ಲ. ಬೇಸಿಕ್ ಆಗಿ ನಿಮ್ಗೆ ಸ್ಕ್ವೇರ್ ರೂಟ್ಸ್ ಗೊತ್ತಿರಬೇಕು, ಕ್ಯೂಬ್ ರೂಟ್ಸ್ ಗೊತ್ತಿರಬೇಕು, ಸ್ಕ್ವೇರ್ ನಂಬರ್ಸ್, ಕ್ಯೂಬ್ ನಂಬರ್ಸ್ ಗೊತ್ತಿರಬೇಕು, ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಯಾವ್ಯಾವ ನಂಬರ್ನ ಪ್ರೈಮ್ ಅಂತೀವಿ, ಆಡ್ ಮಾಡಿದಾಗ ಬರುತ್ತಾ, ಸಬ್ಸ್ಟ್ರಾಕ್ಟ್ ಮಾಡಿದಾಗ ಬರುತ್ತಾ, ಇದಿಷ್ಟು ಆಯಾಮದಲ್ಲಿ ನಾವು ಅದನ್ನ ಥಿಂಕ್ ಮಾಡಿದಾಗ ಮಾತ್ರ ನಮ್ಗೆ ನಂಬರ್ ಸೀರೀಸ್ ಕ್ವೆಶನ್ ಅನ್ನ ನಾವು ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ನಂಬರ್ ಸೀರೀಸ್ ನ ಹೇಗೆ ನಾವು ಕ್ವೆಶನ್ಸ್ ನ ಐಡೆಂಟಿಫೈ ಮಾಡಿ ಆನ್ಸರ್ ಅನ್ನ ಕಂಡುಹಿಡಿಬೇಕಂತಂದ್ರೆ, ನೀವು ಎಷ್ಟು ನಂಬರ್ ಆಫ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತೀರಾ ಅಷ್ಟು ಟೆಕ್ನಿಕ್ಸ್ ನಿಮ್ ತಲೆಯಲ್ಲಿ ಉಳ್ಕೊಂಡಿರುತ್ತೆ. ಸೊ ಇದನ್ನ ನೋಡಿದಾಗ ಇಲ್ಲಿ ಅಡಿಷನ್ ಮಾಡಿದ್ರೆ ಗೊತ್ತಾಗುತ್ತೆ, ಇದೊಂದು ಟೆಕ್ನಿಕ್ ಗೊತ್ತಾಯ್ತು. ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಈ ಕ್ವೆಶನ್ ಅಲ್ಲಿ ಗೊತ್ತಾಗುತ್ತೆ, ಇದೊಂದು ಟೆಕ್ನಿಕ್ ಗೊತ್ತಾಯ್ತು. ಇಲ್ಲಿ ಸ್ಕ್ವೇರ್ ನಂಬರ್ಸ್ ಇದೆ ಇದು, ಸೊ ಇದೊಂದು ಟೆಕ್ನಿಕ್ಸ್. ಇದೇ ತರ ನೀವು ಹೆಚ್ಚೆಚ್ಚು ಕ್ವೆಶನ್ಸ್ ನ ನಂಬರ್ ಸೀರೀಸ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನಿಮ್ಗೆ ಆ ನಂಬರ್ ಸೀರೀಸ್ ಕ್ವೆಶನ್ಸ್ ಅನ್ನ ನೋಡಿದ ತಕ್ಷಣನೇ ನಿಮ್ಗೆ ಇದು ಈ ಪ್ಯಾಟರ್ನ್ ಅಲ್ಲಿ ಕೊಟ್ಟಿದ್ದಾರೆ, ಇದನ್ನ ಟ್ರೈ ಮಾಡೋಣ ಅಂತ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ 1 by 1 ಕ್ವೆಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಆಗ ನಿಮ್ಗೆ ಯಾವ್ಯಾವ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಬೇಕು ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನಾನು ಫಸ್ಟ್ ಕ್ವೆಶನ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಫಸ್ಟ್ ಕ್ವೆಶನ್ ಅನ್ನ ನೋಡೋಣ. 20, 30, 42, 56, 72 ಕ್ವೆಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಏನ್ ಆನ್ಸರ್ ಬರುತ್ತೆ ಅದನ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡ್ತಾ ಹೋಗ್ಬೇಕು. ಸೊ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಏನ್ ಆನ್ಸರ್ ಬರುತ್ತೆ ಅಂತ ನೋಡ್ಬೇಕು. ಸೊ ಕೊಟ್ಟಿರೋ ಅಂತ ನಂಬರ್ ಅನ್ನ ಈಗ ನಾವು ಹೇಗೆ ರೆಪ್ರೆಸೆಂಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ ಅಂತ ನೋಡೋಣ. ಈಗ 20 ಕೊಟ್ಟಿದ್ದಾರೆ, ನಾನು ಇಲ್ಲಿ ಆ ಕ್ವೆಶನ್ ಅನ್ನ ಬರೀತಾ ಇದ್ದೀನಿ. ಓಕೆ, 20 ಇದೆ, 30 ಇದೆ, 42 ಇದೆ, 56 and 72. ನೆಕ್ಸ್ಟ್ ನಂಬರ್ ಅನ್ನ ನಾನು ಇಲ್ಲಿ ಕಂಡುಹಿಡಿಬೇಕು. ಸೊ ಫಸ್ಟ್ ನಾನು ಡಿಫರೆನ್ಸ್ ಅನ್ನ ನೋಡ್ತೀನಿ. ಡಿಫರೆನ್ಸ್ ಅನ್ನ ನೋಡೋಣ. ಇಲ್ಲ ಆಡ್ ಮಾಡಿದ್ರೆ ಆಗಲ್ಲ, ಇಲ್ಲೇ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ. 20 + 10 ಮಾಡಿದ್ರೆ 30 ಬರುತ್ತೆ, 30 + 10 ಮಾಡಿದ್ರೆ 42 ಬರುತ್ತಾ? ಬರಲ್ಲ ಅಲ್ವಾ? ಹಾಗಾದ್ರೆ ಇವೆರಡರದ್ದು ಡಿಫರೆನ್ಸ್ ಅನ್ನ ನೋಡೋಣ. 20 ಮತ್ತೆ 30ಗೆ ಇರುವಂತ ಡಿಫರೆನ್ಸ್ ಏನು? 10 ಇದೆ. ನೆಕ್ಸ್ಟ್ 30 ಮತ್ತೆ 42ಗೆ ಇರುವಂತ ಡಿಫರೆನ್ಸ್ ಏನು? 12 ಇದೆ. 42 ಮತ್ತೆ 56ಗೆ ಇರುವಂತ ಡಿಫರೆನ್ಸ್ ಏನು? 14 ಇದೆ. 56 ಇಂದ 72ನ ಮೈನಸ್ ಮಾಡಿ, ಆಗ ಎಷ್ಟು ಬರುತ್ತೆ ನಿಮ್ಗೆ? 16 ಬರುತ್ತೆ. ಈಗ ಈ ನಂಬರ್ಸ್ ಗಳನ್ನ ನೀವು ಅಬ್ಸರ್ವ್ ಮಾಡಿ. 10 ಇದೆ, 2 ನಂಬರ್ ಇನ್ಕ್ರೀಸ್ ಆಗಿದೆ, 12 ಆಗಿದೆ. 12 ಇರೋದು ಮತ್ತೆ 2 ನಂಬರ್ ಇನ್ಕ್ರೀಸ್ ಆಗಿ 14 ಆಗಿದೆ. 14 ಮತ್ತೆ 2 ನಂಬರ್ ಇನ್ಕ್ರೀಸ್ ಆಗಿ ಏನಾಗಿದೆ? 16 ಆಗಿದೆ. 16ಗೆ ನಾವೇನ್ ಮಾಡ್ಬೇಕು? ಮತ್ತೆ 2 ನಂಬರ್ನ ಇನ್ಕ್ರೀಸ್ ಮಾಡ್ಬೇಕು. 2 ನಂಬರ್ನ ಇನ್ಕ್ರೀಸ್ ಮಾಡಿದ್ರೆ ಎಷ್ಟಾಗತ್ತೆ? 18 ಆಗುತ್ತೆ ಅಲ್ವಾ? 18 ಆಗುತ್ತೆ. ಸೊ ಇಲ್ಲಿ 18 ಅಂದ್ರೆ ಈಗ ಈ 2 ನಂಬರ್ ಅನ್ನ ಆಡ್ ಮಾಡಿದಾಗಲ್ವಾ ನಿಮ್ಗೆ 72. ಈಗ 56 + 16 ಅನ್ನ ಆಡ್ ಮಾಡಿದ್ರೆ ನಿಮ್ಗೆ 72 ಬಂದಿದೆ. ಸೇಮ್ ಥಿಂಗ್ 72 + 18 ಅನ್ನ ಆಡ್ ಮಾಡಿದಾಗ ನಿಮ್ಗೆ ಏನ್ ಆನ್ಸರ್ ಬರುತ್ತೆ? 90 ಬರುತ್ತೆ. ಸೊ ಈ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ನಿಮ್ಗೆ ಏನ್ ಆನ್ಸರ್ ಬರಬೇಕು? 90 ಆನ್ಸರ್ ಬರಬೇಕು. ಈ ರೀತಿ ನಾವು ಡಿಫ್ರೆನ್ಸ್, ಸಬ್ಸ್ಟ್ರಾಕ್ಷನ್, ಅಡಿಷನ್, ಡಿವಿಷನ್ ಏನ್ ಮಾಡಿದಾಗ ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡ್ಬೇಕು. ಹಾಗಾದ್ರೆ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಅರ್ಥ ಆಗ್ತಿದೆ ಅಲ್ವಾ? ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಗೆ ನಂಬರ್ ಸೀರೀಸ್ ಕ್ವೆಶನ್ ಮೇಲೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿ ಈಸಿಯಾಗಿ ನೀವು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಹಾಗೆ ನೆಕ್ಸ್ಟ್ ಕ್ವೆಶನ್ 45, 38, 31, 24, 17 ಇಷ್ಟು ಕೊಟ್ಟಿದ್ದಾರೆ. ಸೊ 17 ಆದ್ಮೇಲೆ ಯಾವ ನಂಬರ್ ಇಲ್ಲಿ ಬರ್ಬೇಕಂತ ಇದೆ. ಸೊ ಫಸ್ಟ್ ಏನ್ ಮಾಡ್ತೀನಿ, ನಾನು ಇಲ್ಲಿರೋ ನಂಬರ್ಸ್ ನ ಬರ್ಕೊಳ್ತೀನಿ. 45, 38, 31, 24, 17. ಫಸ್ಟ್ ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಆಡ್ ಮಾಡಿದ್ರೆ ಬರಲ್ಲ. ಸೊ ಡಿಫರೆನ್ಸ್ ನ ನೋಡೋಣ. ಈಗ ಡಿಫರೆನ್ಸ್ ನ ನೋಡ್ತಾ ಹೋಗೋಣ. 45 ಮತ್ತೆ 38ಗೆ ಇರುವಂತ ಡಿಫರೆನ್ಸ್ ಏನು? 7 ಅಲ್ವಾ? ಹಾಗೆ 38 - 31 ಅನ್ನ ಮಾಡಿದ್ರೆ ಬರೋ ಡಿಫರೆನ್ಸ್ ಏನು? 7. ಇದೆರಡರ ನಡುವೆ ಇರುವಂತ ಡಿಫರೆನ್ಸ್ ಏನು? 7. ಸೊ
24 ಅಲ್ಲಿ 17 ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 7 ನೋಡಿ ಎಲ್ಲ 7 7 7 ಡಿಫರೆನ್ಸ್ ಬರ್ತಾ ಇದೆ ಸೊ 45 minus 7 38 38 minus 7 31 31 minus 7 24 24 minus 7 17 ಸೊ ನೆಕ್ಸ್ಟ್ ನಂಬರ್ ಏನಾಗಿರಬೇಕು 17 minus 7 ಸೊ 17 minus 7 ಮಾಡಿದ್ರೆ ನೆಕ್ಸ್ಟ್ ನಂಬರ್ ಏನು ಬರುತ್ತೆ ನಿಮಗೆ ಇಲ್ಲಿ 10 ಬರುತ್ತೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಎಷ್ಟು ಈಸಿ ಇದೆ ಅಲ್ವಾ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ನಿಮ್ಗೆ ಅಷ್ಟೇ ಕಾನ್ಸೆಪ್ಟ್ ಗೊತ್ತಾಗೋವರೆಗೆ ಮಾತ್ರ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಸೊ ಈ ರೀತಿ ನಾವು ನಂಬರ್ ಸೀರೀಸ್ ಅಲ್ಲಿ ಕೊಡುವಂತ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೇವೆ ಓಕೆ ನೆಕ್ಸ್ಟ್ ಕ್ವೆಶನ್ 2 5 11 17 23 31 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ ಕ್ವೆಶನ್ಸ್ ಅನ್ನ 31 ಆದ್ಮೇಲೆ ನಮ್ಗೆ ಯಾವ ಒಂದು ನಂಬರು ಬರಬೇಕು ಅಂತ ಕೇಳಿದ್ದಾರೆ ಸೊ ಫಸ್ಟ್ ನಾನು ಈ ಕ್ವೆಶನ್ ಅನ್ನ ಇಲ್ಲಿ ಬರ್ಕೊಳ್ತೀನಿ 2 5 11 17 23 31 ಸೊ ಏನಾದರೂ ಆಡ್ ಮಾಡಿದ್ರೆ ಬರುತ್ತಾ ಅದನ್ನ ಚೆಕ್ ಮಾಡಬೇಕು ನಾನು ಫಸ್ಟ್ ಅಲ್ವಾ ಆಡ್ ಮಾಡಿದ್ರೆ ನಂಬರ್ಸ್ ಬರುತ್ತಾ ಅಂತ 2 ಗೆ ಏನನ್ನ ಆಡ್ ಮಾಡಿದಾಗ ಬಂತು ಇಲ್ಲಿ +3 ನ ಆಡ್ ಮಾಡಿದ್ರೆ 5 ಬಂತು ಸೊ 5 ಗೆ ಏನನ್ನ ಆಡ್ ಮಾಡಿದೆ ನಾನು ಇಲ್ಲಿ 5 + 6 ನ ಆಡ್ ಮಾಡಿದ್ರೆ 11 ಬಂತು ಅಗೈನ್ ಇಲ್ಲಿ 11 ಗೆ ಏನನ್ನ ಆಡ್ ಮಾಡಿದೆ 6 ಸೊ ಇಲ್ಲಿ ನೋಡಿ ಕಾನ್ಸ್ಟೆಂಟ್ ಆಗಿ ಒಂದೇ ನಂಬರ್ ಇಲ್ಲ ಇಲ್ಲಿ 3 ಆಡ್ ಮಾಡಿದ್ದೀನಿ ಇಲ್ಲಿ 6 ಆಡ್ ಮಾಡಿದ್ದೀನಿ ಇಲ್ಲಿ 6 ಆಡ್ ಮಾಡಿದ್ದೀನಿ ಸೊ ಇದೆರಡು 6 ಇದೆ ಬಟ್ ಇಲ್ಲೇನಿದೆ 3 ಇದೆ ಸೊ ಅಡಿಷನ್ ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ನೆಕ್ಸ್ಟ್ ಇದೇ ನಂಬರ್ಸ್ಗೆ ಸಬ್ಸ್ಟ್ರಾಕ್ಷನ್ ಅನ್ನ ಯೂಸ್ ಮಾಡೋಣ ಸಬ್ಸ್ಟ್ರಾಕ್ಷನ್ ಯೂಸ್ ಮಾಡಿದ್ರೆ ಏನಾದ್ರೂ ಬರುತ್ತಾ ಅಂತ ಈಗ 2 ಮತ್ತೆ ಈಗ ಇಲ್ಲಿ ನಾನು ಸಬ್ಸ್ಟ್ರಾಕ್ಷನ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ ನಿಮ್ಗೆ 1 by 1 ತೋರಿಸ್ತಾ ಇದ್ದೀನಿ ಹೇಗೆ ನಾವು ನಂಬರ್ ಸೀರೀಸ್ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡ್ತೀವಿ ಅಂತ ಅಡಿಷನ್ ಆಯ್ತು ಈಗ ಸಬ್ಸ್ಟ್ರಾಕ್ಷನ್ 2 ಮತ್ತೆ 5 ಗೆ ಇರುವಂತ ಡಿಫರೆನ್ಸ್ ಏನು 3 ನೆಕ್ಸ್ಟ್ 5 ಮತ್ತೆ 11 ಗೆ ಇರುವಂತ ಡಿಫರೆನ್ಸ್ ಏನು 6 ಅಗೇನ್ 11 ಮತ್ತೆ 17 ಗೆ ಇರೋ ಡಿಫರೆನ್ಸ್ ಏನು 6 ಸೊ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು ನೀವು ಸಬ್ಸ್ಟ್ರಾಕ್ಟ್ ಮಾಡಿದಾಗ್ಲೂ ಇಲ್ಲಿ 3 ಇದೆ ಇಲ್ಲಿ 6 ಇದೆ ಇಲ್ಲಿ 6 ಇದೆ ಸೊ ಕಾಮನ್ ಆಗಿಲ್ಲ ಸೊ ಸಬ್ಸ್ಟ್ರಾಕ್ಷನ್ ಅನ್ನು ಕೂಡ ನಾವು ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ ಹಾಗಾದ್ರೆ ಯಾವ ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ಯೂಸ್ ಮಾಡಬಹುದು ಅನ್ನೋದನ್ನ ನಾವು ಥಿಂಕ್ ಮಾಡ್ಬೇಕು ನೀವು ಆ ನಂಬರ್ ಗಳನ್ನ ಅಬ್ಸರ್ವ್ ಮಾಡಿ 2 ಇದೆ 5 ಇದೆ 11 ಇದೆ 17 ಇದೆ 23 ಇದೆ 31 ಇದೆ ಸೊ ಹಾಗಾದ್ರೆ ಈ ನಂಬರ್ ಗಳನ್ನ ನೋಡಿದಾಗ ನಮ್ಗೆ ಮೈಂಡ್ ಗೆ ಬರುವಂತ ಕಾನ್ಸೆಪ್ಟ್ ಇಷ್ಟು ನಂಬರ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಇದೆಲ್ಲ ಏನಾಗಿದೆ ಪ್ರೈಮ್ ನಂಬರ್ಸ್ ಆಗಿದೆ ಇದಿಷ್ಟು ನಂಬರ್ಸ್ ನ ಏನು ಪ್ರೈಮ್ ನಂಬರ್ಸ್ ಆಗಿದೆ ಸೊ ಈಗ 2 ಇದೆ 5 11 17 23 31 ಕ್ವೆಶ್ಚನ್ ಮಾರ್ಕ್ ಸೊ 2 ಆದ್ಮೇಲೆ ಪ್ರೈಮ್ ನಂಬರ್ಸ್ ಏನ್ ಬರಬೇಕು 3 ಬರಬೇಕು ಅಲ್ವಾ 2 3 5 5 ಆದ್ಮೇಲೆ ಬರೋ ಪ್ರೈಮ್ ನಂಬರ್ ಯಾವುದು 7 7 ಆದ್ಮೇಲೆ 11 11 ಆದ್ಮೇಲೆ ಬರುವಂತ ಪ್ರೈಮ್ ನಂಬರ್ ಯಾವುದು 13 13 ಅಲ್ವಾ 11 ಆದ್ಮೇಲೆ ಬರುವಂತ ಪ್ರೈಮ್ ನಂಬರ್ ಯಾ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ 23 ಯಾ 23 17 ಆಯ್ತು 17 ಆದ್ಮೇಲೆ 18 ಆಗಲ್ಲ 19 ಸೊ ಇಲ್ಲಿ ಏನ್ ಪ್ರೈಮ್ ನಂಬರ್ ಬರುತ್ತೆ 19 ಬರುತ್ತೆ 19 ಆದ್ಮೇಲೆ 23 20 ಆಗುತ್ತೆ 21 ಪ್ರೈಮ್ ನಂಬರ್ ಆಗಲ್ಲ 22 ಪ್ರೈಮ್ ನಂಬರ್ ಆಗಲ್ಲ 23 ಆದ್ಮೇಲೆ ಬರುವಂತ ಪ್ರೈಮ್ ನಂಬರ್ ಯಾವುದು 23 ಆದ್ಮೇಲೆ ನಮ್ಗೆ ಬರೋ 24 ಡಿವೈಡ್ ಆಗುತ್ತೆ 25 ಆಗುತ್ತೆ 26 ಆಗುತ್ತೆ 28 ಕೂಡ ಡಿವೈಡ್ ಆಗುತ್ತೆ 29 ಯಾವ್ದಾದ್ರು ನಂಬರ್ ಇಂದ ಡಿವೈಡ್ ಆಗುತ್ತಾ ಅದು ಗೊತ್ತಿದೆಯಾ ನಿಮ್ಗೆ ಇಲ್ಲ ಅಲ್ವಾ 29 ಯಾವುದೇ ನಂಬರ್ ಇಂದ ಡಿವೈಡ್ ಆಗಲ್ಲ ಇದು ಕೂಡ ಪ್ರೈಮ್ ನಂಬರ್ 29 ಆದ್ಮೇಲೆ ಬರೋ ಪ್ರೈಮ್ ನಂಬರ್ 31 ಸೊ 31 ಆಯ್ತು ಈಗ ನಾವು ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಪ್ಲೇಸ್ ಅಲ್ಲಿ ಬರುವಂತ ಪ್ರೈಮ್ ನಂಬರ್ ನೋಡಿ ಎಷ್ಟು ನೀಟಾಗಿ ಪ್ರೈಮ್ ನಂಬರ್ ಕಾನ್ಸೆಪ್ಟ್ ಮೇಲೆ ಈ ಕ್ವೆಶ್ಚನ್ ಅನ್ನ ಕೇಳಿದ್ದಾರೆ ಅರ್ಥ ಆಗ್ತಿದೆ ಅಲ್ವಾ ಪ್ರೈಮ್ ನಂಬರ್ಸ್ ಗಳು ನಿಮ್ಗೆ ಗೊತ್ತಿರಬೇಕು ಫಸ್ಟ್ ಪ್ರೈಮ್ ನಂಬರ್ 2 3 5 7 11 13 17 19 23 29 31 ಹಾಗಾದ್ರೆ 31 ಆದ್ಮೇಲೆ ಬರ್ಬೇಕಾಗಿರೋ ಪ್ರೈಮ್ ನಂಬರ್ ಯಾವುದು ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ನೀವು ಚೆಕ್ ಮಾಡಬೇಕು 37 ಡಿವೈಡ್ ಆಗುತ್ತಾ 41 ಆಗುತ್ತಾ 43 ಆಗುತ್ತಾ ಅದಷ್ಟನ್ನು ಕೂಡ ನೀವು ಚೆಕ್ ಮಾಡ್ತಾ ಹೋಗ್ಬೇಕು ಯಾವ ಪ್ರೈಮ್ ನಂಬರ್ ಬರುತ್ತೆ ಆ ಕ್ವೆಶ್ಚನ್ಗೆ ಅಂತ ನೋಡ್ಬೇಕು 37 ಡಿವೈಡ್ ಆಗುತ್ತೆ 37
7 is a prime number. ಚೆಕ್ ಮಾಡಿ, ನೀವು ಅದನ್ನ ಡಿವೈಡ್ ಮಾಡಿ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅಲ್ವಾ, ಯಾವ್ದ್ರಿಂದನಾದ್ರೂ ಡಿವೈಡ್ ಆಗುತ್ತಾ. ನಿಮ್ಗೆ ಟೈಮ್ ಕೊಟ್ಟಿದ್ದೀನಿ. 37 ಡಿವೈಡ್ ಆಗತ್ತೇನ್ರಿ? 37 ಡಿವೈಡ್ ಆಗಲ್ಲ. 37 ಏನಿಲ್ಲಿ ಪ್ರೈಮ್ ನಂಬರ್. 31 ಆದ್ಮೇಲೆ ಬರ್ಬೇಕಾಗಿರೋ ಪ್ರೈಮ್ ನಂಬರ್ ಯಾವುದು? 37. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ ಇದೆಯಾ ನಿಮ್ಗೆ? ಇಲ್ಲಿ 41 ಇದೆ, 43 ಇದೆಲ್ಲ ಇದೆ. ಪ್ರೈಮ್ ನಂಬರ್ಸ್ ಅಲ್ಲೇ 31 ಆದ್ಮೇಲೆ ಯಾವ ಪ್ರೈಮ್ ನಂಬರ್ ಬರಬೇಕು ನಿಮ್ಗೆ? 37 ಬರಬೇಕು ಪ್ರೈಮ್ ನಂಬರ್ ಅಲ್ವಾ? ಎಸ್, ಇದಕ್ಕೆ ಆನ್ಸರ್ ಗೊತ್ತಾಗಿದೆ ಈಗ ನಿಮ್ಗೆ. ಪ್ರೈಮ್ ನಂಬರ್ ಕಾನ್ಸೆಪ್ಟ್ ಅನ್ನ ಹೇಗೆ ಯೂಸ್ ಮಾಡಿದ್ದಾರೆ ಅಂತ ನೋಡಿದ್ವಿ. ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. 5, 11, 28, 53 ಕ್ವೆಶನ್ ಮಾರ್ಕ್ 175 to 96. ಸೊ ಈಗ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಯಾವ ಒಂದು ಕಾನ್ಸೆಪ್ಟ್ ಅನ್ನ ನಾವು ಯೂಸ್ ಮಾಡಬೇಕು ಅಂತ ನೋಡ್ಬೇಕಿಲ್ಲಿ. ಸೊ ಕೊಟ್ಟಿರೋ ನಂಬರ್ 5, 11, 28, 53 ಕ್ವೆಶನ್ ಮಾರ್ಕ್ 175 to 96. ನಾನು ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಒಬ್ಬೊಬ್ಬರಿಗೆ ಫಾಸ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ. ಸೊ 5, 11, 28, 53 ನೀವು ಆ ಕ್ವೆಶನ್ ಅನ್ನ ಅಬ್ಸರ್ವ್ ಮಾಡಿದಾಗಲೇ ಗೊತ್ತಾಗುತ್ತೆ. ಕಾಮನ್ ಅಡಿಷನ್ ಯಾವುದು ಇಲ್ಲ. 5ಗೆ 6 ನ ಆಡ್ ಮಾಡಿದ್ರೆ 11 ಬರುತ್ತೆ. ಅಗೇನ್ 11ಗೆ 6 ಆಡ್ ಮಾಡಿದ್ರೆ 28 ಬರುತ್ತಾ. ಸೊ ಅಡಿಷನ್ ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ಯೂಸ್ ಮಾಡೋದಕ್ಕಾಗಲ್ಲ. ಸಬ್ಸ್ಟ್ರಾಕ್ಟ್ ಮಾಡಿ. 11 ಇಂದ 5 ಅಂದ್ರೆ 6, 28 ಇಂದ 11 ಅಂತಂದ್ರೆ 17. ಸೊ ಸಬ್ಸ್ಟ್ರಾಕ್ಷನ್ ಕಾನ್ಸೆಪ್ಟ್ ಅನ್ನು ಕೂಡ ನಾವು ಇಲ್ಲಿ ಯೂಸ್ ಮಾಡೋದಕ್ಕಾಗಲ್ಲ. ಇದೆಲ್ಲ ಪ್ರೈಮ್ ನಂಬರ್ಸ್. 28 ಡಿವೈಡ್ ಆಗುತ್ತಲ್ವಾ? 28 is not a prime number. 175 is not a prime number. 296 is not a prime number. So next concept ನಾವು prime number ಅನ್ನೋ ಕಾನ್ಸೆಪ್ಟ್ ಅನ್ನು ಕೂಡ ಇಲ್ಲಿ ನಾವು ಯೂಸ್ ಮಾಡ್ತಾ ಇಲ್ಲ. ಹಾಗಾದ್ರೆ 5, 11, 28, 53 ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ಬೋದು? ಸೊ 5 ಅನ್ನ ನಾನು 2 ಸ್ಕ್ವೇರ್ ಪ್ಲಸ್ 1 ಅಂತ ಬರೀಲ್ಲ. 2 ಸ್ಕ್ವೇರ್ ಅಂದ್ರೆ 4, 4 ಪ್ಲಸ್ 1 ಅಂದ್ರೆ 5 ಆಗುತ್ತೆ. ಸೊ ಅದೇ ರೀತಿ 11 ಅನ್ನ ತಗೊಂಡ್ರೆ ಇಲ್ಲಿ 2 ಸ್ಕ್ವೇರ್ ತಗೊಂಡಿರೋದ್ರಿಂದ ನಾನು ನೆಕ್ಸ್ಟ್ ನಂಬರ್ ತಗೊಳ್ತೀನಿ 3 ಸ್ಕ್ವೇರ್. ಇಲ್ಲಿ ಪ್ಲಸ್ 1 ಅಂದ್ರೆ ನಾನು ಇಲ್ಲಿ ಪ್ಲಸ್ 2 ಕನ್ಸಿಡರ್ ಮಾಡ್ತೀನಿ. 3 ಸ್ಕ್ವೇರ್ ಅಂದ್ರೆ 9, 9 ಪ್ಲಸ್ 2 ಅಂದ್ರೆ 11. ವರ್ಕ್ ಆಗ್ತಾ ಇದೆ ಅಲ್ವಾ? ನೆಕ್ಸ್ಟ್ 28, ಇಲ್ಲಿ 3 ಸ್ಕ್ವೇರ್ ತಗೊಂಡಿದ್ದೀನಿ. ಬಟ್ ನೆಕ್ಸ್ಟ್ ನಾನು 4 ಸ್ಕ್ವೇರ್ ಏನಾದ್ರೂ ತಗೊಂಡು ಪ್ಲಸ್ 3 ಮಾಡಿದ್ರೆ ಆನ್ಸರ್ ಬರುತ್ತೆ ನೋಡಿ. 4 ಸ್ಕ್ವೇರ್ ಅಂದ್ರೆ 16, 16 ಪ್ಲಸ್ 3 ಅಂದ್ರೆ 19 ಬಂದ್ಬಿಡುತ್ತೆ. ಬಟ್ ಅವ್ರು ಇಲ್ಲಿ ಕೇಳಿರೋದೇನು 28. ಸೊ 3 ಸ್ಕ್ವೇರ್ ಆಗಲ್ಲ. ನೆಕ್ಸ್ಟ್ ನಂಬರ್ ಏನು? 5 ಸ್ಕ್ವೇರ್. 5 ಸ್ಕ್ವೇರ್ ಪ್ಲಸ್ 3, 5 ಸ್ಕ್ವೇರ್ ಅಂದ್ರೆ 25, 25 ಪ್ಲಸ್ 3 ಅಂದ್ರೆ 28. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು 2, 3, 5. 2, 3, 5 ಎಲ್ಲ ಏನಿಲ್ಲಿ 2, 3, 5 ಎಲ್ಲ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ ಸ್ಕ್ವೇರ್ ಅನ್ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಹಾಗಾದ್ರೆ 5 ಆದ್ಮೇಲೆ ನೆಕ್ಸ್ಟ್ ಬರುವಂತ ಪ್ರೈಮ್ ನಂಬರ್ ಯಾವುದು? 7. 7 ಸ್ಕ್ವೇರ್ ಪ್ಲಸ್ 4, 49, 49 ಪ್ಲಸ್ 4, 53. ಎಸ್, ಬರ್ತಾ ಇದೆ ಆನ್ಸರ್. ಸೊ 7 ಸ್ಕ್ವೇರ್ ಆದ್ಮೇಲೆ ಬರುವಂತಹ ಪ್ರೈಮ್ ನಂಬರ್ ಯಾವುದು ನಮಗೆ? 11. 11 ಸ್ಕ್ವೇರ್ ಪ್ಲಸ್ 5, 11 ಸ್ಕ್ವೇರ್ಗೆ ಆನ್ಸರ್ 121 ಪ್ಲಸ್ 5. ಸೊ 121 ಪ್ಲಸ್ 5 ಅನ್ನ ಮಾಡಿದ್ರೆ 126. ಸೊ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಬರಬೇಕಾಗಿರೋ ಆನ್ಸರ್ ಆಪ್ಷನ್ ಸಿ 126. ಸೊ ಈ ರೀತಿ ಸ್ಕ್ವೇರ್ ಕಾನ್ಸೆಪ್ಟ್ ಅನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಸೊ ನೀವು ಈ ಕ್ವೆಶನ್ ಅನ್ನ ಇಲ್ಲಿ ಸಾಲ್ವ್ ಮಾಡಿದೀರಾ ಅಂದ್ರೆ ನಿಮ್ಗೆ ಈ ಪ್ಯಾಟರ್ನ್ ಅಲ್ಲಿ ಬೇರೆ ಕ್ವೆಶನ್ಸ್ ಅನ್ನ ನೋಡಿದಾಗ ಈಸಿಯಾಗಿ ಕಾನ್ಸೆಪ್ಟ್ ಬರುತ್ತೆ ಅಂತ ಡೈರೆಕ್ಟ್ ಆಗಿ ನೀವು ಈ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬಹುದು, ಬೇರೆ ಯಾವ್ದಾದ್ರು ಇದೇ ರೀತಿ ಕ್ವೆಶನ್ಸ್ ಅನ್ನ ಕೊಟ್ಟಾಗ. ಓಕೆ, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. 3, 7, 13, 21, 31 ಕ್ವೆಶನ್ ಮಾರ್ಕ್ 57, 73. ಸೊ ಇಲ್ಲಿ ಹಾಗಾದ್ರೆ ಯಾವ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ? 3, 7, 13, 21, 31 ಕ್ವೆಶನ್ ಮಾರ್ಕ್ 57, 73. ಸೊ ಹಾಗಾದ್ರೆ ಫಸ್ಟ್ ನಾನು ಆಡ್ ಮಾಡಿದ್ರೆ ಆಗುತ್ತಾ ಅದನ್ನ ನೋಡೋಣ. ಆಡ್ ಮಾಡ್ತಾ ಹೋಗೋಣ, ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ನಾನು ಡಿಫ್ರೆನ್ಸ್ ಅನ್ನ ಕನ್ಸಿಡರ್ ಮಾಡ್ತೀನಿ. 3 ಮತ್ತೆ 7ಗೆ ಇರುವಂತ ಡಿಫ್ರೆನ್ಸ್ ಏನಪ್ಪ? 4 ಬರುತ್ತೆ. 7 ಮತ್ತೆ 13ಗೆ ಇರುವಂತ ಡಿಫ್ರೆನ್ಸ್ ಏನು? 6 ಬರುತ್ತೆ. 13 ಮತ್ತೆ 21ಗೆ ಇರುವಂತ ಡಿಫ್ರೆನ್ಸ್ 8 ಬರ್ತಾ ಇದೆ. 21 ಮತ್ತೆ 31 ಇಲ್ಲಿ ನಾನು ಡಿಫ್ರೆನ್ಸ್ ಕಾನ್ಸೆಪ್ಟ್, ಡಿಫ್ರೆನ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. 21 ಮತ್ತೆ 31ಗೆ ಇರುವಂತ ಡಿಫ್ರೆನ್ಸ್ ಏನು? 10. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 4ಗೆ 2 ಆಡ್ ಆಗಿದೆ, 6ಗೆ 2 ಆಡ್ ಆಗಿದೆ, 8ಗೆ 2 ಆಡ್ ಆಗಿದೆ, 10 ಒಂದೇ ಕಾಮನ್ ಆಗಿ ಬರ್ತಾ ಇದೆ. 10ಗೆ 2 ಆಡ್ ಮಾಡಿದ್ರೆ ಏನ್ ಬರಬೇಕು? 12. ಸೊ 21 ಪ್ಲಸ್ 10 ಮಾಡಿದ್ರೆ 31 ಬರುತ್ತೆ. ಅದೇ ರೀತಿ 31 ಪ್ಲಸ್
12 ಅನ್ನ ಆಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರ್ಬೇಕು. ಸೊ ಆನ್ಸರ್ ಏನು 43. ಈ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಬರಬೇಕಾಗಿರೋ ಆನ್ಸರ್ ಏನು 43. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಎಷ್ಟು ಈಸಿ ಇದೆ ಅಲ್ವಾ? ಬಟ್ ನಂಬರ್ಸ್ ಬಗ್ಗೆ ನೀವು ನೀಟಾಗಿ ತಿಳ್ಕೊಂಡಿರ್ಬೇಕು. ಅದು ಗೊತ್ತಿದ್ರೆ ಮಾತ್ರ ನೀವು ಈ ನಂಬರ್ ಸೀರೀಸ್ ಕ್ವೆಶನ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಯಾ, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. 17, 17, 68, 612, 612. ನೆಕ್ಸ್ಟ್ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಏನ್ ಬರಬೇಕು? ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದಾಗಲೇ ಗೊತ್ತಾಗೋಗುತ್ತೆ. ಇಲ್ಲೂ 17 ಇದೆ, ಇಲ್ಲೂ 17 ಇದೆ. ಆಡ್ ಆರ್ ಸಬ್ಸ್ಟ್ರಾಕ್ಟ್ ಅನ್ನ ಅವರು ಇಲ್ಲಿ ಯೂಸ್ ಮಾಡಿಲ್ಲ. ಸೊ ಹಾಗಾದ್ರೆ ಯಾವ ಒಂದು ಕಾನ್ಸೆಪ್ಟ್ ಅನ್ನ ಇಲ್ಲಿ ಅವರು ಯೂಸ್ ಮಾಡಿದ್ದಾರೆ, ಯಾವ ಒಂದು ಪ್ಯಾಟರ್ನ್ ಅನ್ನ ಅವರು ಇಲ್ಲಿ ಯೂಸ್ ಮಾಡಿದ್ದಾರೆ ಅಂತ ನೋಡೋಣ. ಸೊ 17 ಫಸ್ಟ್ ನಂಬರು ಇದೆ, 17 ಸೆಕೆಂಡ್ ನಂಬರು ಇದೆ. ಸೊ ಇಂಟು 1 ಸ್ಕ್ವೇರ್ ಮಾಡ್ಲಾ? 17 ಇಂಟು 1 ಸ್ಕ್ವೇರ್ ಅಂದ್ರೆ 17 ಬರುತ್ತೆ. ಚೆಕ್ ಮಾಡ್ಬೇಕಷ್ಟೇ, ಇದು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲೇ ಮಾಡ್ಬೇಕು. ಇಲ್ಲಿ 1 ಸ್ಕ್ವೇರ್ ಮಾಡಿದ್ದೀನಿ, ಇಲ್ಲಿ 2 ಸ್ಕ್ವೇರ್ ಅನ್ನ ಮಾಡೋಣ. 2 ಸ್ಕ್ವೇರ್ ಅಂದ್ರೆ 17, 2 ಸ್ಕ್ವೇರ್ ಅಂದ್ರೆ 4, 17 ಇಂಟು 4 ಮಾಡಿದ್ರೆ ಎಸ್ 68 ಬರ್ತಾ ಇದೆ ಅಲ್ವಾ? ಇಲ್ಲಿ 2 ಸ್ಕ್ವೇರ್ ಆದ್ಮೇಲೆ ನೆಕ್ಸ್ಟ್ ನಂಬರ್ ಏನು? ಇಂಟು 3 ಸ್ಕ್ವೇರ್ ಮಾಡ್ತಿದೆ. 68 ಇಂಟು 3 ಸ್ಕ್ವೇರ್ ಅಂದ್ರೆ 9. 9 ಇಂದ ಮಲ್ಟಿಪ್ಲೈ ಮಾಡಿ. 9 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ನಂಬರು ಬರುತ್ತಾ ಅಂತ ನೋಡ್ಕೋಬೇಕು. ಯಾ, 6, 12 ಆಯ್ತು. ನೆಕ್ಸ್ಟ್ ಅದೇ ತರ ಈಗ 4 ಇಂದ ಮಲ್ಟಿಪ್ಲೈ ಮಾಡಿ. 4 ಸ್ಕ್ವೇರ್ ಅಂದ್ರೆ 612 ಇಂಟು 4 ಸ್ಕ್ವೇರ್ ಅಂದ್ರೆ 16. 16 ಇಂದ ನೀವು ಈಗ ಮಲ್ಟಿಪ್ಲೈ ಮಾಡ್ಬೇಕು. 16 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನ್ ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡ್ಬೇಕು. ಓಕೆ, 60 ಇದು ನಿಮ್ಗೆ 612 ಬಂತು. ನೆಕ್ಸ್ಟ್ ನಂಬರು ಇಲ್ಲಿ ತಗೊಂಡಿದ್ದೀನಿ 612 ಇಂಟು 16. ಅದನ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೇ ನೀವು ಆನ್ಸರ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. ಲಾಸ್ಟ್ ಡಿಜಿಟ್ ಕಾನ್ಸೆಪ್ಟ್ ಅನ್ನ ನೋಡೋಣ, ಯೂನಿಟ್ ಡಿಜಿಟ್ ಅಲ್ಲಿ ಏನೇನ್ ಬರುತ್ತೆ ಅಂತ. ಸೊ ನೀವು ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 6 2s ಎಷ್ಟು ಬರುತ್ತೆ? ಇಲ್ಲಿ ಲಾಸ್ಟ್ ಅಲ್ಲಿ 6 2s 12. ಈ ಲಾಸ್ಟ್ ಯೂನಿಟ್ ಡಿಜಿಟ್ ಇಲ್ಲಿ ಏನ್ ಬರುತ್ತೆ? 12 ಬರುತ್ತೆ. ಇಲ್ಲಿರೋ ಆಪ್ಷನ್ ಅಲ್ಲಿ ಇದು ಯಾವುದು ಆನ್ಸರ್? ಆಪ್ಷನ್ ಎ. ಲಾಸ್ಟ್ ಅಲ್ಲಿ 2 ಅದೊಂದರಲ್ಲೇ ಇರೋದು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಬೇಕಂದ್ರೆ ನೀವು ಕ್ಯಾಲ್ಸಿಲಿ ಇದನ್ನ ಮಲ್ಟಿಪ್ಲೈ ಮಾಡಿ ನೋಡಿ, ನಿಮ್ಗೆ ಆನ್ಸರ್ ಇದೇ ಬಂದಿರುತ್ತೆ 9792. ಮಲ್ಟಿಪ್ಲೈ ಮಾಡ್ತಾ ಇಲ್ಲ, ಎಕ್ಸಾಮ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬಾರ್ದು. ಇಲ್ಲಿ ಕೊಟ್ಟಿರೋ ಯೂನಿಟ್ ಡಿಜಿಟ್ ಅನ್ನ ನೋಡೋಣ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಯೂನಿಟ್ ಡಿಜಿಟ್ ಅಲ್ಲೂ 2 ಬರುತ್ತೆ. ಇಲ್ಲಿ ಕೊಟ್ಟಿರೋ ಆನ್ಸರ್ ಅಲ್ಲೂ ಇಲ್ಲಿ 2 ಇದೆ. ಸೊ ಡೈರೆಕ್ಟ್ ಆಗಿ ಫಸ್ಟ್ ಆಪ್ಷನ್ ಏನಿದೆ ಅದೇ ಆನ್ಸರ್ ಆಗುತ್ತೆ ಈ ಕ್ವೆಶನ್ಗೆ. ಓಕೆ, ಯಾ, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. 3, 8, 15, 26 ಕೊಟ್ಟಿದ್ದಾರೆ. 3, 8, 15, 26 ಇದೆ. ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಯಾವ ಒಂದು ನಂಬರ್ ಬರುತ್ತೆ ಅಂತ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅಗೈನ್ ಡಿಫ್ರೆನ್ಸ್ ಅನ್ನ ನೋಡೋಣ. ಇದರಲ್ಲಿ ಅಡಿಷನ್ ಮಾಡೋಣ, ಡಿಫ್ರೆನ್ಸ್ ಅನ್ನ ನೋಡೋಣ, ಯಾವ್ದನ್ನ ನೋಡೋಣ. ನನಗ್ ನೋಡಿದಾಗ ಇದು ಅಡಿಷನ್ ಅಲ್ಲಿ ಬರಲ್ಲ ಅನಿಸ್ತಾ ಇದೆ. ಡಿಫ್ರೆನ್ಸ್ ಅನ್ನ ನೋಡ್ಕೊಂಡು ಹೋಗೋಣ. ಯಾಕೆಂದ್ರೆ 3 ಪ್ಲಸ್ ಆಡ್ ಮಾಡಿದ್ರೆ 8 ಪ್ಲಸ್ 3 ಮಾಡಿದ್ರೆ 15 ಬರುತ್ತಾ? ಬರಲ್ಲ. ಸೊ ಅಡಿಷನ್ ಬಿಟ್ಬಿಡೋಣ. ಸಬ್ಸ್ಟ್ರಾಕ್ಷನ್ ನೋಡೋಣ. 3 ಮತ್ತೆ 8 ಗೆ ಇರುವಂತ ಡಿಫ್ರೆನ್ಸ್ ಏನು? 5. 8 ಮತ್ತೆ 15 ಗೆ ಇರುವಂತ ಡಿಫ್ರೆನ್ಸ್ ಏನು? 7. 15 ಮತ್ತೆ 26 ಗೆ ಇರೋ ಡಿಫ್ರೆನ್ಸ್ ಏನು? 11. ಸೊ ಹಾಗಾದ್ರೆ ನೆಕ್ಸ್ಟ್ ನಂಬರ್ ಏನ್ ಬರಬೇಕು? ಸೊ ಈ ನಂಬರ್ ಅನ್ನ ನೀವು ಅಬ್ಸರ್ವ್ ಮಾಡಿದಾಗ ಇದು ಏನ್ ಕಾನ್ಸೆಪ್ಟ್? ಪ್ರೈಮ್ ನಂಬರ್ ಅಲ್ವಾ? 5, 7, 11. ಸೊ 11 ಆದ್ಮೇಲೆ ನೆಕ್ಸ್ಟ್ ಬರುವಂತ ಪ್ರೈಮ್ ನಂಬರ್ ಯಾವುದು? 13. ಕರೆಕ್ಟ್. 26 ಗೆ ನೀವು 13 ಅನ್ನ ಆಡ್ ಮಾಡಿದ್ರೆ ಏನ್ ನಂಬರ್ ಬರುತ್ತೆ? ಅದೇ ಆನ್ಸರ್. 15 ಗೆ 11 ಆಡ್ ಮಾಡಿದ್ರೆ 26 ಬಂದಿದೆ. 26 ಗೆ 13, 26 ಗೆ ನೀವು 13 ಅನ್ನ ಆಡ್ ಮಾಡಿದ್ರೆ ನಿಮ್ಗೆ ಬರೋ ಆನ್ಸರ್ ಏನು? 39. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಎಷ್ಟು ಈಸಿ ಇದೆ ನೋಡಿ. ಪ್ರೈಮ್ ನಂಬರ್ ಕಾನ್ಸೆಪ್ಟ್ ಗೊತ್ತಿರ್ಬೇಕಷ್ಟೇ. ಎಸ್, ನೆಕ್ಸ್ಟ್ ಕ್ವೆಶನ್. 4, 6, 112. ಸಾರಿ, ಇದು 112 ಅಲ್ಲ, ಆಕ್ಚುಲಿ ಇದು 12. 1 ಸೆಕೆಂಡ್, ಇಲ್ಲೆಲ್ಲೋ ಟೈಪ್ ಮಾಡುವಾಗ ಸಮ್ ಮಿಸ್ಟೇಕ್ ಆಗಿದೆ ಅನ್ಕೊಳ್ತೀನಿ. ಜಸ್ಟ್ ಈ 2 ಬಿಟ್ಬಿಡಿ. ಇದರಲ್ಲಿ 12, 14, 28, 30. ಸೊ ಕೊಟ್ಟಿರೋ ನಂಬರ್ ಅನ್ನ ಬರ್ಕೊಳ್ತಾ ಇದ್ದೇನೆ. 4, 6, 12, 14, 28, 30 ಕ್ವೆಶನ್ ಮಾರ್ಕ್. ಸೊ ಈಗ ಇಲ್ಲಿ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಏನು ಬರಬೇಕು? ಸೊ
ಆಡ್ ಮಾಡಿದ್ರೆ ನಮಗೆ ಬರುತ್ತಾ 6 + 4 ಮಾಡಿದ್ರೆ 12 ಬರುತ್ತಿದೆ, ಇಲ್ಲಿ 10 ಬರುತ್ತೆ. 6 + 4 ಮಾಡಿದ್ರೆ ಆಡ್ ಮಾಡಿದ್ರೆ 12. ಸೊ ಅಡಿಷನ್ ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ಯೂಸ್ ಮಾಡೋದಕ್ಕಾಗಲ್ಲ. ಸೊ ಡಿಫ್ರೆನ್ಸ್ ಅನ್ನ ನೋಡ್ತಾ ಹೋಗೋಣ. 4 ಮತ್ತೆ 6ಗೆ ಇರುವಂತ ಡಿಫ್ರೆನ್ಸ್ ಏನಿಲ್ಲಿ +2. ಸೊ 6 ಮತ್ತೆ 12ಗೆ ಇರುವಂತ ಡಿಫ್ರೆನ್ಸ್ ಏನು 6. 12 ಮತ್ತೆ 14ಗೆ ಇರುವಂತ ಡಿಫ್ರೆನ್ಸ್ ಏನು 2. 14 ಮತ್ತೆ 28ಗೆ ಇರೋ ಡಿಫ್ರೆನ್ಸ್ ಏನು 14 ಮತ್ತೆ 28ಗೆ 14. ಸೊ 28 ಮತ್ತೆ 2ಗೆ ಇರೋ ಡಿಫ್ರೆನ್ಸ್ ಏನು 2. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಕಾಮನ್ ಆಗಿ ಬರ್ತಾ ಇಲ್ಲ. ಇಲ್ಲಿ 2 ಇದೆ, ಇಲ್ಲಿ 6 ಇದೆ, ಇಲ್ಲಿ 2 ಇದೆ, ಇಲ್ಲಿ 14 ಇದೆ, ಇಲ್ಲಿ 2 ಇದೆ. ಸೊ ಆಗ ನೆಗ್ಲೆಕ್ಟ್ ಮಾಡಬೇಡಿ. ಇನ್ನೊಂದು ಟ್ಯಾಕ್ಟಿಕ್ಸ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ 4 ಇದೆ, 4ಗೆ +2 ಮಾಡಿದಾಗ ನನ್ಗೆ ಏನ್ ಬಂತು 6 ಬಂತು. ಇದು ಡಬಲ್ ಆಗಿದೆ, 6 ಏನಾಗಿದೆ ಡಬಲ್ ಆಗಿ 12 ಆಗಿದೆ. ಸೊ ಇಂಟು 2 ಮಾಡ್ಬೋದಲ್ವಾ ಇದನ್ನ. 6 2s are 12. ಎಗೇನ್ 12ಗೆ ನೆಕ್ಸ್ಟ್ +2 ಮಾಡಿದೆ, ಆಗೇನ್ ಬಂತು 14 ಬಂತು. ಎಗೇನ್ ನೋಡಿ 14 ಮತ್ತೆ 28 ಡಬಲ್ ಆಗಿದೆ. ಇಲ್ಲಿ ಮಲ್ಟಿಪ್ಲೈ 2 ಮಾಡೋಣ, ಡಬಲ್ ಆಯ್ತು. 28ಗೆ +2 ಮಾಡಿದ್ರೆ 30 ಬಂತು. ಈಗ ಇಲ್ಲಿ ಕಾನ್ಸೆಪ್ಟ್ ಅನ್ನ ನೋಡ್ತಾ ಬನ್ನಿ. ಒಂದ್ಸಲ ಆಡ್ ಮಾಡಿದೆ +2ನ, ಇನ್ನೊಂದ್ಸಲ ಏನ್ ಮಾಡಿದ್ದಾರೆ ಮಲ್ಟಿಪ್ಲೈ 2 ಮಾಡಿದ್ದಾರೆ. ಅಗೈನ್ ಆಡ್ 2 ಮಲ್ಟಿಪ್ಲೈ 2 ಆಡ್ 2. ನೆಕ್ಸ್ಟ್ ಬರ್ಬೇಕಾಗಿರೋದೇನು ಮಲ್ಟಿಪ್ಲೈ 2. ಸೊ 30 × 2 ಮಾಡಿದ್ರೆ ಇಲ್ಲಿ ಬರ್ಬೇಕಾಗಿರೋ ಆನ್ಸರ್ ಏನು 60. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೋಡಿ ಯಾವ ರೀತಿ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾರೆ. ಆಡ್ ಮಾಡಿದ್ರೆ ಬರುತ್ತಾ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬರುತ್ತಾ, ಯಾವ ಪ್ಯಾಟರ್ನ್ ಅಲ್ಲಿ ಇದೆ. ನೀವು ಎಲ್ಲಾ ಪ್ಯಾಟರ್ನ್ ಅನ್ನು ಕೇರ್ಫುಲ್ ಆಗಿ ನಂಬರ್ ಸೀರೀಸ್ ಕ್ವೆಶನ್ ಅನ್ನ ಮಾಡುವಾಗ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಓಕೆ, ಯಾ ನೆಕ್ಸ್ಟ್ ಕ್ವೆಶನ್ 5, 10, 17, 26, 37, 50. ಯಾ ಇದಕ್ಕೆ ಆನ್ಸರ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡಿ. 5, 10, 17, 26, 37, 50 ಅಬ್ಸರ್ವ್ ಮಾಡಿ. 5 + 10 ಮಾಡಿದ್ರೆ ಇಲ್ಲಿ 17 ಬರುತ್ತಾ? ಇಲ್ಲ. 5 + 10 ಮಾಡಿದ್ರೆ ಏನ್ ಬರುತ್ತೆ 15 ಬರಬೇಕು. ಅಡಿಷನ್ ಆಗಲ್ಲ. ಅಡಿಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟ್ ಡಿಫ್ರೆನ್ಸ್ ಅನ್ನ ಕನ್ಸಿಡರ್ ಮಾಡೋಣ. ಹಾಗಾದ್ರೆ 5, 10, 17 ಅಲ್ಲಿ ಬರೆಯೋದಕ್ಕಾಗಲ್ಲ, ಅದಕ್ಕೆ ನಾನು ಇನ್ನೊಂದ್ಸಲ ಕೆಳಗಡೆ ಆ ನಂಬರ್ಸ್ ನ ಬರ್ಕೊಳ್ತೀನಿ ಯಾವಾಗ್ಲೂ. ಓಕೆ, ಯಾ 5 ಮತ್ತೆ 10ಗೆ ಇರುವಂತ ಡಿಫ್ರೆನ್ಸ್ ಏನು 5. 10 ಮತ್ತೆ 17ಗೆ 7. 17 ಮತ್ತೆ 26ಗೆ ಇರೋ ಡಿಫ್ರೆನ್ಸ್ 9. 9 ಮತ್ತೆ ಓಕೆ, ನೆಕ್ಸ್ಟ್ 26 ಮತ್ತೆ 37ಗೆ ಇರುವಂತ ಡಿಫ್ರೆನ್ಸ್ 11. 11 ಮತ್ತೆ 50ಗೆ ಇರುವಂತ ಡಿಫ್ರೆನ್ಸ್ ಏನು 13. ನೆಕ್ಸ್ಟ್ ಡಿಫ್ರೆನ್ಸ್ ನ ಕಂಡುಹಿಡಿಬೇಕು. ನೀವಿಲ್ಲಿ ಅಬ್ಸರ್ವ್ ಮಾಡಿ, ಇದು ಯಾವ ನಂಬರು ಪ್ರೈಮ್ ನಂಬರಾ? ಹೌದು, ಪ್ರೈಮ್ ನಂಬರ್ ಅಂದ್ರೆ ನಿಮ್ಮ ಆನ್ಸರ್ ರಾಂಗ್. ಬಿಕಾಸ್ 9 ಇಲ್ಲಿ ಇಟ್ಸ್ ನಾಟ್ ಅ ಪ್ರೈಮ್ ನಂಬರ್. ಇಟ್ಸ್ ನಾಟ್ ಅ ಪ್ರೈಮ್ ನಂಬರ್ ಬಿಕಾಸ್ 9 ಪ್ರೈಮ್ ನಂಬರ್ ಅಲ್ಲ. ಇದು 3 ಇಂದನೂ ಡಿವೈಡ್ ಆಗುತ್ತೆ, 9 ಇಂದನೂ ಡಿವೈಡ್ ಆಗುತ್ತೆ, 1 ಇಂದನೂ ಡಿವೈಡ್ ಆಗುತ್ತೆ. ಹಾಗಾದ್ರೆ 5, 7, 9, 11, 13 ಏನಿದು ಯಾವ ನಂಬರ್ ಇದು? ಇದಿಷ್ಟು ನಂಬರ್ ಏನು ಆಡ್ ನಂಬರ್ಸ್. ಇದಿಷ್ಟು ನಂಬರ್ಸ್ ಏನು ಆಡ್ ನಂಬರ್ಸ್. 13 ಆದ್ಮೇಲೆ ನಮ್ಗೆ ಬರುವಂತ ಆಡ್ ನಂಬರ್ ಯಾವುದು 15. ಅದಕ್ಕೆ ನಾನು ಫಸ್ಟೇ ಹೇಳಿದ್ದು ನಿಮ್ಗೆ ಈವನ್ ನಂಬರ್ ಗೊತ್ತಿರ್ಬೇಕು, ಆಡ್ ನಂಬರ್ಸ್ ಯಾವುದು, ಪ್ರೈಮ್ ನಂಬರ್ಸ್ ಯಾವುದು. ಸೊ ಅದೆಲ್ಲ ಕಾನ್ಸೆಪ್ಟ್ ನೀವು ನಂಬರ್ ಸೀರೀಸ್ ಮಾಡೋದಕ್ಕೂ ಮುಂಚೆ ಕಲ್ತ್ಕೊಂಡು ಆಮೇಲೆ ನೀವು ನಂಬರ್ ಸೀರೀಸ್ ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡೋದಕ್ಕೆ ಶುರು ಮಾಡಬೇಕು. ಸೊ 13 ಆದ್ಮೇಲೆ ಬರುವಂತ ಆಡ್ ನಂಬರ್ ಯಾವುದು 15. ಸೊ ಈಗ ನಮ್ಗೆ 50 + 15 ಅನ್ನ ಆಡ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ? ದಟ್ ಒನ್ ಇಸ್ ದ ಆನ್ಸರ್ 65. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಎಸ್, ಎಷ್ಟು ಈಸಿ ಇದೆ. ಕಾನ್ಸೆಪ್ಟ್ ಅನ್ನ ಒಂದೊಂದಾಗಿ ಕಲಿತಾ ಹೋಗಿ. ಪ್ರಾಕ್ಟೀಸ್ ಆದ್ರೆ ನಿಮ್ಗೆ ಈಸಿಯಾಗಿ ನಂಬರ್ ಸೀರೀಸ್ ಇಷ್ಟೇನಾ ಅಂತ ಹೇಳ್ಬೋದು. ಯಾವುದೇ ಫಾರ್ಮುಲಾ ಇಲ್ಲ, ಏನೂ ಇಲ್ಲ. ಜಸ್ಟ್ ನಂಬರ್ಸ್ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇರಬೇಕು ಅಷ್ಟೇ. ಓಕೆ, ಯಾ ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗೋಣ. ಇದು ಈಸಿ ಕ್ವೆಶನ್, ಸೊ ನಿಮ್ಗೆ ಬಿಡ್ತಿದ್ದೀನಿ. ನೀವು ಇದನ್ನ ಸಾಲ್ವ್ ಮಾಡಿ, ನೀವೇ ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನಿಮ್ಮ ನಾನೇನ್ ಈ ವಿಡಿಯೋಗಳನ್ನ ಮಾಡ್ತಿದ್ದೀನಿ ಅದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು, ಅದನ್ನು ಕೂಡ ಏನಾದ್ರೂ ಸರಿ ಮಾಡ್ಕೋಬೇಕಾ, ಸ್ಲೋ ಮಾಡ್ಬೇಕಾ, ಯಾವ ರೀತಿ ನೀವು ನನಗೆ ಸಜೆಷನ್ ಕೊಡ್ತೀರಾ ಅದನ್ನ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರು, ಅಟ್ಲೀಸ್ಟ್ ಯೂಸ್ ಆಗ್ತಾ ಇದೆ ಅಂತನಾದ್ರೂ ನನಗೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದಷ್ಟು ನನಗೆ ಎನ್ಕರೇಜ್ ಆಗುತ್ತೆ ನೆಕ್ಸ್ಟ್ ವಿಡಿಯೋನ ಮಾಡೋಣ. ಸಮ್ ಸ್ಟೂಡೆಂಟ್ಸ್ಗಳಿಗೆ ಇದು ಯೂಸ್ಫುಲ್ ಆಗ್ತಾ ಇದೆ ಅಂತ ನನಗೂ ಖುಷಿ ಆಗುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದೆ, ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ತಗೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಈ
ಚಾನಲ್ ಲಿಂಕನ್ನು ನೀವು ಶೇರ್ ಮಾಡಿ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು.